ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ JioPhone ನೆಕ್ಸ್ಟ್. ಸೊ ಇದನ್ನು ನಮ್ಮ ಚಾನಲ್ಗೆ ಅನ್ಬಾಕ್ಸಿಂಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಒಳಗೆ ಫೋನೆಲ್ಲ ನೋಡೋಕೆ ಹೇಗಿದೆ ಮತ್ತು ಯೂಸ್ ಮಾಡಿ ನೋಡೋಣ ಏನೆಲ್ಲ ಫೀಚರ್ಸನ್ನು ಕೊಡ್ತಿದ್ದಾರೆ ಅಂತ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ ನೋಡೋದಾದರೆ ನೀವು 1999 ರೂಪಾಯಿ ಕೊಟ್ಟು ನೀವು ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು. ಆದರೆ ಈ ಒಂದು ಫೋನ್ನ ಬೆಲೆ 2000 ರೂಪಾಯಿ ಅಲ್ಲ. ಓಕೆ, ಸೊ ಫುಲ್ಲಾಗಿ ನಾನು ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ. ಈಗ ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಅನ್ನ ನೋಡೋಣ. ಸೊ ಈ ಒಂದು ಫೋನ್ನ ಬಾಕ್ಸ್ ನೋಡ್ಲಿಕ್ಕಿದೆ. ಮೇಲ್ಗಡೆ ನೋಡೋದಾದ್ರೆ JioPhone ನೆಕ್ಸ್ಟ್ ಅಂತ ಹಾಕಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ಅದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, ಸೊ ಈಗ ಇದನ್ನ ಓಪನ್ ಮಾಡೋಣ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು JioPhone ನೆಕ್ಸ್ಟ್ ಸ್ಮಾರ್ಟ್ಫೋನ್ ನೋಡ್ಲಿಕ್ಕೆ ಈ ತರ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಜಿಯೋನ ವಾರಂಟಿ ಕಾರ್ಡ್ ಮತ್ತು ಯೂಸರ್ ಗೈಡ್ ಎಲ್ಲ ಇದೆ. ನೆಕ್ಸ್ಟ್ ಒಂದು ನಾರ್ಮಲ್ ಮೈಕ್ರೋ USB ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅನ್ನ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 5.45 ಇಂಚ್ನ HD+ ಡಿಸ್ಪ್ಲೇ ಅನ್ನ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಫ್ರಂಟ್ ನಲ್ಲಿ ನಮಗೆ 8 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾವನ್ನ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಯಾಕ್ ನಲ್ಲಿ ನೋಡೋದಾದ್ರೆ ನಮಗೆ 13 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾವನ್ನ ಕೊಡ್ತಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಒಂದು ಸ್ಪೀಕರ್ ಗ್ರಿಲ್ ಅನ್ನ ನಾವು ನೋಡ್ಕೊಬಹುದು. ಇನ್ನು ಬಾಟಮ್ ನಲ್ಲಿ ನೋಡೋದಾದ್ರೆ ಒಂದು ಚಾರ್ಜಿಂಗ್ ಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ಒಂದು ಮೈಕ್ರೋಫೋನ್ ಅನ್ನ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಟಾಪ್ ನಲ್ಲಿ ನೋಡೋದಾದ್ರೆ 3.5mm ನ ಒಂದು ಆಡಿಯೋ ಜಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಮತ್ತೆ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಇದು 2GB RAM 32GB ಸ್ಟೋರೇಜ್ ವೇರಿಯಂಟ್ ಅಲ್ಲಿ ಬರ್ತಾ ಇದೆ. ಮತ್ತೆ ಇದರ ಒಂದು ಪ್ರೊಸೆಸರ್ ಅನ್ನ ನೋಡೋದಾದ್ರೆ ಕ್ವಾಲ್ಕಾಮ್ ನ ಸ್ನ್ಯಾಪ್ಡ್ರಾಗನ್ QM215 ಅನ್ನೋ ಒಂದು ಪ್ರೊಸೆಸರ್ ನ ಜೊತೆಗೆ ಬರ್ತಾ ಇದೆ. ಮತ್ತೆ ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ 3500 mAh ನ ಒಂದು ಬ್ಯಾಟರಿಯನ್ನ ಕೊಡ್ತಿದ್ದಾರೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ ಒಂದು ಟ್ರಾನ್ಸ್ಲೇಟ್ ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಕ್ಯಾಮ್ರಾದಲ್ಲೇ ಆ ಒಂದು ಆಪ್ಷನ್ ಇದೆ. ಸೊ ಏನಪ್ಪಾ ಅಂತ ನೋಡಿದ್ರೆ ನೀವು ಎಲ್ಲಾದ್ರೂ ಒಂದ್ ಕಡೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಬರ್ದಾಕಿದ್ರೆ ಜಸ್ಟ್ ಕ್ಯಾಮ್ರಾನ ತಗೊಂಡೋಗಿ ಅಲ್ಲಿ ಮುಂದೆ ಇಟ್ಟು ಟ್ರಾನ್ಸ್ಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದು ನಿಮ್ಮ ಭಾಷೆಗೆ ಕನ್ವರ್ಟ್ ಆಗಿ ತೋರಿಸುತ್ತೆ. ನೀವು ಯಾವ ಭಾಷೆ ಇದ್ರೂ ಪರವಾಗಿಲ್ಲ, ಒಂದು 10 ಲ್ಯಾಂಗ್ವೇಜ್ ಅನ್ನ ಸಪೋರ್ಟ್ ಮಾಡುತ್ತೆ. ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಅನ್ನು ಸಪೋರ್ಟ್ ಮಾಡುತ್ತೆ. ಸೊ ನೀವು ಯಾವುದಾದ್ರೂ ಬೋರ್ಡ್ ಮುಂದೆ ತಗೊಂಡೋಗಿಟ್ರೆ ಅದೇನು ಅಂತ ಟ್ರಾನ್ಸ್ಲೇಟ್ ಮಾಡಿ ತೋರಿಸುತ್ತೆ. ಅಲ್ಲಿ ನಮಗೆ ಲ್ಯಾಂಗ್ವೇಜ್ ಆಪ್ಷನ್ ಅನ್ನು ಕೊಟ್ಟಿರ್ತಾರೆ, ಯಾವ ಲ್ಯಾಂಗ್ವೇಜ್ ಬೇಕಾದರೂ ತಗೊಬಹುದು. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫೋಟೋ ಮಾತ್ರ ಅಲ್ಲ, ನಮ್ಮ ಒಂದು ಡಿಸ್ಪ್ಲೇನಲ್ಲಿ ಜಸ್ಟ್ ಆ ಒಂದು ಬಟನ್ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೇನೆ ಸಾಕು, ನಮ್ಮ ಒಂದು ಸ್ಕ್ರೀನ್ನಲ್ಲಿ ಅದು ಫೋಟೋ ಆಗಿರಲಿ ಅಥವಾ ವೆಬ್ ಪೇಜ್ ಆಗಿರಲಿ ಅಥವಾ ಮೆಸೇಜ್ ಆಗಿರಲಿ, ಇಮೇಲ್ ಆಗಿರಲಿ, ಯಾವುದೇ ಬಂದಿದ್ರು ಅದರಲ್ಲಿ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಇದ್ರೆ ನಾವು ಟ್ರಾನ್ಸ್ಲೇಟ್ ಅನ್ನ ಕೊಟ್ಟಾಗ ನಾವು ಯಾವ ಭಾಷೆಯನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವೋ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸುತ್ತೆ. ಫುಲ್ ಆಗಿ ನಾವು ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಕನ್ನಡದಲ್ಲಿ ಓದ್ಕೊಬಹುದು, ತಮಿಳ್ ಸೆಲೆಕ್ಟ್ ಮಾಡಿದ್ರೆ ತಮಿಳಲ್ಲಿ ಓದ್ಕೊಬಹುದು. ಸೊ ಈ ತರ ಒಂದು ಫೀಚರ್ ಅನ್ನ ಕೊಡ್ತಿದ್ದಾರೆ. ಇದು ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಫೀಚರ್ ಅನ್ನ ನೋಡೋದಾದ್ರೆ ರೀಡ್ ಅಲೌಡ್ ಅಂತ. ಸೊ ಏನಪ್ಪಾ ಇದು ಅಂತ ನೋಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಆರ್ಟಿಕಲ್ ಓದ್ತಾ ಇದ್ದೀರಾ ಅಥವಾ ನ್ಯೂಸ್ ಓದ್ತಾ ಇದ್ದೀರಾ ನಿಮ್ಮ ಫೋನ್ನಲ್ಲಿ ಅಂತ ಅನ್ಕೊಳ್ಳಿ, ಅಥವಾ ಮೆಸೇಜ್ ಓದ್ತಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ಬಂದಿರುವ ಆ ಒಂದು ಮೆಸೇಜ್ ಅಥವಾ ವೆಬ್ ಪೇಜ್ ಅನ್ನ ಜಸ್ಟ್ ಆ ಒಂದು ಆಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿ ಲಿಸನ್ ಅಂತ ಕೊಡಿ. ಈಗ ನಿಮ್ಮ ಸ್ಕ್ರೀನ್ ನಲ್ಲಿ ಯಾವುದೇ ಭಾಷೆಯಲ್ಲಿ ಅಲ್ಲಿ ಬರ್ತಿರ್ಲಿ, ನಿಮ್ಮ ಒಂದು ಫೋನ್ ಹೇಳುತ್ತೆ ನಿಮಗೆ ಈ ತರ, ಅದನ್ನ ಓದಿ ಹೇಳುತ್ತೆ. ಓಕೆ, ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ಕೊಬಹುದು ಡೆಮೋವನ್ನ. ನಾನು ಕನ್ನಡದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಒಂದು ನ್ಯೂಸ್ ಆರ್ಟಿಕಲ್ ಅನ್ನ. ಸೊ ಈ ತರ ನಿಮ್ಮೊಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ಏನೇ ಇದ್ರೂ ಅದನ್ನ ಯಾವ ಭಾಷೆಯಲ್ಲಿ ಇದೆಯೋ ಅದನ್ನ ಅದೇ ಭಾಷೆಯಲ್ಲಿ ಪ್ಲೇ ಮಾಡಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ಈ ಸ್ಮಾರ್ಟ್ ಫೋನ್ ನ ಕ್ಯಾಮರಾ ಫೀಚರ್ ಬಗ್ಗೆ ನೋಡೋದಾದ್ರೆ ಇದು ಆಂಡ್ರಾಯ್ಡ್ ಗೋ ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಸ್ನ್ಯಾಪ್ಚಾಟ್ ಫಿಲ್ಟರ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ನಾವು ಅದನ್ನ ಓಪನ್ ಮಾಡ್ಕೊಂಡು ಯಾವ ಫಿಲ್ಟರ್ ಬೇಕು ಅದನ್ನ ಇಟ್ಕೊಬಹುದು. ಸೊ ಅದು ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ಒಂದು ಫೋಟೋ ಇಂಡಿಕೇಟರ್ ಅನ್ನ ತೋರಿಸಿದ್ದಾರೆ. ಎಷ್ಟು ಫೋಟೋಗಳನ್ನು ನಾವು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ತಗೊಬಹುದು ಅಂತ ಇಂಡಿಕೇಶನ್ ತೋರಿಸ್ತಾ ಇದೆ. ಸೊ ಅದು ಕೂಡ ಒಳ್ಳೆ ವಿಷಯ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ನೈಟ್ ಮೋಡು, HDR ಮೋಡು, ಸೊ
ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದರಲ್ಲಿ ನಮಗೆ ಫೋಟೋ ಮೋಡ್ ಇದೆ, ಪೋರ್ಟ್ರೇಟ್ ಮೋಡ್ ಇದೆ, ಮತ್ತೆ ವಿಡಿಯೋಗಳನ್ನ ತಗೊಬಹುದು, ಮತ್ತೆ ಟ್ರಾನ್ಸ್ಲೇಟ್ ಮೋಡ್ ಅಂತ ಒಂದನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲದು ನಮಗೆ ಯೂಸ್ ಆಗತ್ತೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿರುವ ನೆಕ್ಸ್ಟ್ ಫೀಚರ್ ಅನ್ನು ನೋಡೋದಾದ್ರೆ ಗೂಗಲ್ ಅಸಿಸ್ಟೆಂಟ್ ಅನ್ನ ಇದರಲ್ಲಿ ಜಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಾಟ್ ಇಸ್ ದ ಟೈಮ್ ರೈಟ್ ನೌ, ಲೇಟೆಸ್ಟ್ ನ್ಯೂಸ್, ಸೊ ಈ ತರ ನಾವು ಏನೇ ಕೇಳಿದ್ರು ಅದು ಆನ್ಸರ್ ಮಾಡುತ್ತೆ. ಟರ್ನ್ ಆನ್ ಫ್ಲಾಶ್ ಲೈಟ್, ಟರ್ನಿಂಗ್ ಫ್ಲಾಶ್ ಲೈಟ್ ಆನ್, ಟರ್ನ್ ಆಫ್ ಫ್ಲಾಶ್ ಲೈಟ್, ಟರ್ನಿಂಗ್ ಫ್ಲಾಶ್ ಲೈಟ್ ಆಫ್. ಇದೇ ತರ ನೀವು ಈ ಒಂದು ಗೂಗಲ್ ಅಸಿಸ್ಟೆಂಟಿಗೆ ಏನಾದರೂ ಸರ್ಚ್ ಮಾಡಕ್ ಹೇಳಿದ್ರೆ ಸರ್ಚ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡು ಅಂತ ಹೇಳಿದ್ರೆ ಓಪನ್ ಮಾಡುತ್ತೆ. ಮತ್ತೆ ನಾವು ಇದರಲ್ಲಿ ಕನ್ನಡದಲ್ಲಿ ಕೂಡ ಮಾತಾಡ್ಕೊಬಹುದು. ಓಕೆ, ಅದರ ಒಂದು ಡೆಮೋನ ನೀವು ಇಲ್ಲಿಗ ನೋಡಿ. ಸಮಯವೇನು? ಸಮಯವು ಬೆಳಗಿನ ಜಾವ 5:16. ನಾವು ಯಾವ ಊರಿನಲ್ಲಿ ಇದ್ದೀವಿ? ನಿಮ್ಮ ಪ್ರಸ್ತುತ ಸ್ಥಳ ಕರ್ನಾಟಕ. ಸೊ ಈ ತರ ನೀವು ಇಂಟರ್ನೆಟ್ನಲ್ಲಿ ಏನೇ ಸರ್ಚ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಗೂಗಲ್ ಅಸಿಸ್ಟೆಂಟ್ ಅಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬಹುದು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸರ್ಚ್ ಮಾಡು, ಅದನ್ನ ಸರ್ಚ್ ಮಾಡು ಅಂತೆಲ್ಲ ಕನ್ನಡದಲ್ಲಿ ಕೂಡ ಹೇಳ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು JioPhone ನೆಕ್ಸ್ಟ್ ಅನ್ನ ನೀವು ತಗೊಬೇಕಂದ್ರೆ ಇದರ ಪ್ರೈಸ್ ಏನು ಅಂತೆಲ್ಲ ಗೊತ್ತಾಗಬೇಕಲ್ವಾ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವಾಗ ಕೊಡ್ತೀನಿ. ಓಕೆ, ಸೊ ಫಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ನೀವು ಈಗ ತಗೊಬೇಕು ಅಂದ್ರೆ 1999 ರೂಪಾಯಿ ಕಟ್ಟಿ ನೀವು ತಗೊಬಹುದು. ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡಿದ್ರೆ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಈ ಒಂದು JioPhone ನೆಕ್ಸ್ಟ್ ಗೆ ರಿಜಿಸ್ಟರ್ ಮಾಡ್ಕೊಬಹುದು. ಸೊ ಈ ಒಂದು ಫೋನ್ ನ ಬೆಲೆ ಬರೀ 2,000 ರೂಪಾಯಿನ ಅಂತ ನೋಡಿದ್ರೆ ಇಲ್ಲ. ಸೊ ನೀವು ಈ ಒಂದು 2,000 ರೂಪಾಯಿನ ಕಟ್ಟಿ ಫೋನ್ ಅನ್ನ ತಗೊಂಡ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ರೀಚಾರ್ಜಸ್ ಗಳ ಮೇಲೆ ಕಟ್ ಮಾಡ್ಕೊಂತಾರೆ. ಸೊ ರೀಚಾರ್ಜಸ್ಗಳು ನಾರ್ಮಲ್ ಪ್ಯಾಕ್ ಅಂತ ನೋಡಿದ್ರೆ ಇಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ಅದು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದರಲ್ಲಿ ಫಸ್ಟ್ ಪ್ಲಾನ್ ಅನ್ನ ನೋಡೋದಾದ್ರೆ 300 ರೂಪಾಯಿ ಪ್ಲಾನು. ಇದರಲ್ಲಿ ನೀವು 300 ರೂಪಾಯಿ ಹಂಗೆ 24 ತಿಂಗಳು ಕಟ್ಟಬೇಕಾಗತ್ತೆ. ಸೊ ಈ ತರ ಒಂದು ಪ್ಲಾನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 350 ರೂಪಾಯಿ ಪ್ಲಾನು. ಸೊ ಇದು 18 ತಿಂಗಳು ಕಟ್ಟಬೇಕಾಗತ್ತೆ. ಸೊ ಎರಡು ಪ್ಲಾನ್ ನಲ್ಲಿ ನಿಮಗೆ ತಿಂಗಳಿಗೆ ಬರೀ 5 GB ಡೇಟಾ ಸಿಗುತ್ತೆ, ಮತ್ತೆ 100 ನಿಮಿಷ ಕಾಲಿಂಗ್ ಫೆಸಿಲಿಟಿಯನ್ನು ಕೊಡ್ತಿದ್ದಾರೆ. ಸೊ ಎರಡನ್ನು ನೀವು ಮಂತ್ಲಿ ಕಟ್ಟಬೇಕಾಗತ್ತೆ. ಎರಡರಲ್ಲಿ ಯಾವುದಾದ್ರೂ 300 ರೂಪಾಯಿ ಕಟ್ಟಿದ್ರೆ 24 ತಿಂಗಳು, 350 ಕಟ್ಟಿದ್ರೆ 18 ತಿಂಗಳು ಕಟ್ಟಿದ ಮೇಲೆ ಫೋನ್ ನಿಮ್ದಾಗ್ಬಿಡುತ್ತೆ. ಸೊ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ಗಳು ಇರೋದಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಲಾರ್ಜ್ ಪ್ಲಾನ್ ಅಂತ 450 ರೂಪಾಯಿಗೆ 24 ತಿಂಗಳು ಕಟ್ಟಬೇಕು, ಇಲ್ಲ ಅಂದ್ರೆ 500 ರೂಪಾಯಿಗೆ 18 ತಿಂಗಳು ಕಟ್ಟಬೇಕು. ಸೊ ಇದರಲ್ಲಿ ನಿಮಗೆ ಡೈಲಿ 1.5 GB ಡೇಟಾ ಸಿಗುತ್ತೆ, 1.5 GB ಡೇಟಾ, ಮತ್ತೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಇದೆ. ಸೊ ನೀವೇನಾದ್ರೂ ಈ ಒಂದು ಫೋನ್ ಅನ್ನ ತಗೊಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಒಂದು ರೆಕಮೆಂಡೇಶನ್ ಈ ಒಂದು 500 ರೂಪಾಯಿ ಪ್ಲಾನ್ ಇರುತ್ತೆ ಅಲ್ವಾ, ಸೊ ಅದು ಬೆಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ XL ಪ್ಲಾನ್ ಅಂತ. ಸೊ ಇದರಲ್ಲಿ ನೀವು 500 ರೂಪಾಯಿಗೆ 24 ತಿಂಗಳು ಕಟ್ಟಬೇಕಾಗತ್ತೆ, ಇನ್ನು 550 18 ತಿಂಗಳು ಕಟ್ಟಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಡೈಲಿ 2 GB ಡೇಟಾ ಸಿಗುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲ್. ಇನ್ನು ನೆಕ್ಸ್ಟು XXL ಪ್ಲಾನ್ ಅಂತ ಇದೆ. ಸೊ ಇದರಲ್ಲಿ 550 ರೂಪಾಯಿ ಪ್ಲಾನು 24 ತಿಂಗಳು ಕಟ್ಟಬೇಕಾಗತ್ತೆ. ನಿಮಗೆ ಡೈಲಿ 2.5 GB ಡೇಟಾ ಸಿಗುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಿಮಗೆ 600 ರೂಪಾಯಿ ಪ್ಲಾನ್ ಅನ್ನು ಕೊಟ್ಟಿದ್ದಾರೆ, 18 ತಿಂಗಳು ಕಟ್ಟಬೇಕು 600 ರೂಪಾಯಿ ಹಂಗೆ. ಇದರಲ್ಲಿ ನಿಮಗೆ ಡೈಲಿ 2.5 GB ಡೇಟಾ, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ನ ಜೊತೆಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪ್ರೊಸೆಸಿಂಗ್ ಫೀ. ಸೊ ನಿಮಗೆ ಎಕ್ಸ್ಟ್ರಾ 501 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ಫೋನ್ ತಗೊಳ್ತೀರಾ 2,000 ರೂಪಾಯಿ ಕಟ್ತೀರಾ, ಮತ್ತೆ ಈ ಒಂದು ಪ್ಲಾನಿಗೆ ಪ್ರೊಸೆಸಿಂಗ್ ಫೀ ಅಂತ 501 ರೂಪಾಯಿ ಕಟ್ತಿದ್ದೀರಾ. ಓಕೆ, ಸೊ ಆಲ್ರೆಡಿ 2,500 ಆಯಿತು. ಮತ್ತೆ ನೋಡೋದಾದ್ರೆ ಎಕ್ಸ್ಟ್ರಾ ಎಲ್ಲ ನೀವು ಯಾವ ಪ್ಲಾನ್ ಸೆಲೆಕ್ಟ್ ಮಾಡ್ತೀರೋ ಅದಕ್ಕೆ ತಕ್ಕನಾಗಿ ನಿಮಗೆ ಈ ಒಂದು ಫೋನಿಗೆ ದುಡ್ಡು ಹೋಗುತ್ತೆ. ಇನ್ನು ನಿಮಗೆ ಇದೆಲ್ಲ ಪ್ಲಾನ್ ಬೇಡಪ್ಪ, ನನಗೆ ಫೋನ್ ಬೆಲೆ ಎಷ್ಟು ಫುಲ್ ಅಮೌಂಟ್ ಕೊಟ್ಟು ತಗೊಳ್ತೀನಿ ಅಂತ ಅನ್ಕೊಂಡಿದ್ರೆ ಈ ಒಂದು ಫೋನ್ನ ಬೆಲೆ 6,499 ರೂಪಾಯಿಯನ್ನ ಇಟ್ಟಿದ್ದಾರೆ. ಸೊ ನೀವು 6,500 ಕೊಟ್ಟು ಆರಾಮಾಗಿ ಒಂದು ಫೋನನ್ನು ತಗೊಬೋದು. ಯಾವುದೇ ಥರದ ಎಕ್ಸ್ಟ್ರಾ ಪೇಮೆಂಟನ್ನು ಕಟ್ಟೋ ಹಾಗಿಲ್ಲ, ಅಂದರೆ ಎಕ್ಸ್ಟ್ರಾ ಚಾರ್ಜಿಂಗ್ ಫೀ ಇರೋದಿಲ್ಲ. ಮತ್ತು ಇದೇ ರಿಚಾರ್ಜ್ ಮಾಡಬೇಕು ಅಂತಲ್ಲ, ನೀವು ಹಳೆ ಸಿಮ್ಮೆ ಯೂಸ್ ಮಾಡ್ಕೊಬೋದು, ಯಾವ ರಿಚಾರ್ಜ್ ಕೂಡ ಮಾಡ್ಕೊಬಹುದು. ಇನ್ನು ನೆಕ್ಸ್ಟು ಸುಮಾರು ಜನ ನೆನ್ನೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರು, ಇದಕ್ಕೆ ನಾವು ಹೊಸ ಸಿಮ್ ತಗೊಬೇಕಾ ಇಲ್ಲ ಹಳೆ ಸಿಮ್ ನಡೆಯುತ್ತಾ ಅಂತ. ಸೊ
ರಿಲಯನ್ಸ್ ಡಿಜಿಟಲ್ ಸ್ಟೋರಿಗೆ ಹೋದರೆ ನಿಮ್ಮ ಹಳೆ ಸಿಮ್ಮಿಗೆ ಈ ಒಂದು ಪ್ಲ್ಯಾನನ್ನು ಆ್ಯಕ್ಟಿವೇಟ್ ಮಾಡಿಕೊಟ್ಬಿಡ್ತಾರೆ. ಸೊ ಈ ಥರ ನಡೆಯುತ್ತೆ. ಸೊ ಈ ಒಂದು ಫೋನನ್ನು ತಗೊಳ್ಳೋದ್ರಿಂದ ಲಾಭ ಇದೆಯಾ ನಷ್ಟ ಇದೆಯಾ ಅಂತ ನೋಡೋದಾದರೆ, ಸೊ ಈ ಒಂದು ಫೋನ್ನ ಬೆಲೆ ನಿಜವಾಗ್ಲೂ ಒಂದು 4,500 5,000 ಇತ್ತು ಅಂದರೆ ಬೆಸ್ಟ್ ಫೋನು, ನೀವು ಆರಾಮಾಗಿ ಕಣ್ಮುಚ್ಕೊಂಡು ತೊಗೊಬೋದು. ಆದರೆ ಈಗ 6,500 ಸಮಥಿಂಗ್ ಇದೆ. ಸೊ ಅದು ಸ್ವಲ್ಪ ನನಗೆ ಜಾಸ್ತಿ ಅನ್ನಿಸ್ತು. ಈ ಒಂದು ಫೋನ್ನ ಬೆಲೆನೇ ಸ್ವಲ್ಪ ಜಾಸ್ತಿ ಇದೆ. ಅದು ಯಾವ ರೀಸನ್ಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಆದರೂ ಕೂಡ ಈ ಒಂದು ಫೋನ್ ನನಗೆ ಬ್ಯಾಕ್ ಕ್ಯಾಮ್ರಾ ಸೂಪರ್ ಆಗಿದೆ, ಫ್ರಂಟ್ ಕ್ಯಾಮ್ರಾ ಅಷ್ಟೇನೂ ಇಷ್ಟ ಆಗಿಲ್ಲ, ಮತ್ತು ಸ್ವಲ್ಪ ಲ್ಯಾಕ್ ಕೂಡ ಆಗತ್ತೆ. ಸೊ ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಸೊ ನೀವು ಈ ಒಂದು ಪ್ಲ್ಯಾನ್ನ ಮುಖಾಂತರ ತಗೊಳ್ತಿದ್ದೀರಿ ಅಂದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ ಎಷ್ಟೆಲ್ಲ ಖರ್ಚು ಬೀಳುತ್ತೆ ಅಂತ. ಆ ಒಂದು ವಿಡಿಯೋನು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ತಗೊಳ್ಳಿ. ಓಕೆ, ಸ್ವಲ್ಪ ಪ್ಲ್ಯಾನ್ ಸ್ವಲ್ಪ ಅಮೌಂಟನ್ನು ಕಟ್ಟೋದ್ರಿಂದ ನಮಗೆ ಅಷ್ಟೇನು ದೊಡ್ಡದಾಗಿ ಗೊತ್ತಾಗಲ್ಲ. ಯಾವ ಪ್ಲ್ಯಾನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಒಂದು 550 ರೂಪಾಯಿ ಪ್ಲ್ಯಾನ್ ಇದೆಯಲ್ಲ, ಸೊ ಅದು ಬೆಸ್ಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಸೊ ನಿಮ್ಮಿಷ್ಟ ತಗೊಳ್ಳೋದು ಬಿಡೋದು, ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ನಾನು ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತು ಈ ಒಂದು ಫೋನ್ನಲ್ಲಿ ಹಾಟ್ಸ್ಪಾಟ್ ಇದೆಯಾ ಅಂತ ಎಲ್ಲರೂ ಕೇಳ್ತಾ ಇದ್ರು. ಹೌದು, ಹಾಟ್ಸ್ಪಾಟ್ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.